Hello, CBI. Oh, she's dead. Ricky, he's arrived. Call the ambulance. Yes, ma'am. Jay, search for the clue. Yes, ma'am. Jay, any clue? Yes, ma'am. ಮೊಬೈಲ್ ಮತ್ತೆ ನೈಫ್ ಸಿಕ್ಕಿದೆ. Okay. Send it to forensic lab. Yes, ma'am. Jay, Yes, ma'am. ಇವಳು ಹುಡುಗಿ ಥರ ಕಾಣಿಸ್ತಾ ಇಲ್ಲ. ಯಾರು ಇವಳು? ಮ್ಯಾಮ್ ಇವಳ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಖುಷ್ಬುನೇ ಕೇಳಬೇಕು. ಖುಷ್ಬುನಾ? ಹೌದು. ಖುಷ್ಬು ಯಾರು? ಇಂಥವ್ರಿಗೆಲ್ಲ ಅವಳೇ ಬಾಸ್. ಓಕೆ, ಮೀಟ್ ಮಾಡಬೇಕಿತ್ತು. ಎಲ್ಲಿಗೂ ದೂರ ನಿಲ್ಲು, ಒಳಗಡೆ ಹೋಗ್ಬೇಕಿತ್ತು. ಕೇಳ್ದೆ ಗೂಳಿ ತರ ನುಗ್ತಾ ಇದೆಯಾ? ದೂರ ಇರು ಪ್ಲೀಸ್, ದೂರ ಇರು. ಇಲ್ಲಿ ಯಾರು ಖುಷ್ಬು? ಖುಷ್ಬುನಾ? ಹೌದು. ನಾನೇ ಖುಷ್ಬು. ಏನು ವಿಷಯ? ಇವಳು ಯಾರು ಅಂತ ಗೊತ್ತಾ? ನನ್ನ ಮಗಳು ಖುಷಿ. ಇವಳಿಗೆ ಏನಾಗಿದೆ? ಕೊಲೆಯಾಗಿದ್ದಾಳೆ. ಆ ಪ್ರದೀಪನೇ ಮಾಡಿರ್ಬೇಕು. ಯಾರ ಪ್ರದೀಪ? ನಮ್ಮ ಎಮ್ಮೆಲ್ಲೆ PA. ಅದೇಗೆ ಹೇಳ್ತೀಯ ಪ್ರದೀಪನೇ ಖುಷಿನ ಕೊಲೆ ಮಾಡಿದ್ದು ಅಂತ? ಅವನಿಗೆ ಖುಷಿ ಮೇಲೆ ತುಂಬಾ ಆಸೆ ಇತ್ತು. ಖುಷಿ ದಕ್ಕಿಲ್ಲ ಅಂತೇಳಿ ಅವನೇ ಕೊಲೆ ಮಾಡಿದ್ದಾನೆ. ಅವತ್ತೊಂದು ದಿನ ಈ ಪ್ರದೀಪ ಯಾಕೆ ಈ ಕಡೆ ಬಂದ? ಖುಷಿನ ಬೇರೆ ನೋಡ್ಬಿಟ್ಟಲ್ಲ ಇವನು. ಭಯ ಏನು ಈ ಕಡೆ? ಯಾರು ಇವಳು? ತ್ರಿಪುರ ಸುಂದರಿ. ಇವಳು ನನ್ನ ಮಗಳ ತರ, ಖುಷಿ ಅಂತ. ಖುಷಿ, ಹೋಗು ಒಳಗೆ. ಅದು ಬೇಡಿ ಭಯ್ಯ, ನಾನಿದ್ದೀನಲ್ಲ. ಏನು ವಿಚಾರ ಈ ಕಡೆ ಬಂದಿದ್ದು? MLAಗೆ ಮಗ ಹುಟ್ಟಿದಾನೆ, ಆಶೀರ್ವಾದ ಮಾಡಕ್ಕೆ ಬರ್ಬೇಕಂತೆ. ಬನ್ನಿ ಭಯ್ಯ, ಕಾಫಿ ಕುಡಿದು ಹೋಗೋಣ. ನಾನು ಬರ್ತೀನಲ್ಲ. ಖುಷ್ಬು, ಇವಳಿಗೆ ಭಯಂಕರ ಅಪ್ಪೊಗರಿದೆ. ಬಿಡಿ ಭಯ್ಯ, ಅದು ಕೂಸಲ್ಲ. ಕೂಸಂತೆ, ಕೂಸು, ಒಳ್ಳೆ ಪೀಸು. ಖುಷಿಗೆ ಮದುವೆ ಆಗಿತ್ತಾ? ಅವಳ ಕತ್ತಲ್ಲಿ ಹೂವಿನಾದಿತ್ತು. ಇವನೇ ಆ ಹುಡುಗ. ಮ್ಯಾಮ್, ಇದೇ ವ್ಯಕ್ತಿ ನಿನ್ನೆ ನೈಟ್ ನಮಗೆ ಕಾಲ್ ಮಾಡಿ ಖುಷಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಇವನನ್ನೇ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಹಾಸ್ಪಿಟಲ್ಗೆ ಹೋಗೋಣ. ಎಸ್ ಮ್ಯಾಮ್. ಹೇಗಿದ್ದೀರಾ ನೀವು? ಮಲ್ಕೊಳ್ಳಿ 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 ಮಲ್ಕೊಳ್ಳಿ. ಹೇಗಿದ್ದೀರಾ ಇವಾಗ? ಪರವಾಗಿಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳ್ಬೇಡಿ ಸಾಕು. ಸರಿ ಸರಿ ನಿನಗೂ ಖುಷಿಗೂ ಹೇಗೆ ಪರಿಚಯ? ಮೇಡಮ್, ಅದು ಒಂದು ಜಾಗಕ್ಕೆ ನಾನು ಡೈಲಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೆ. ಆ ಜಾಗಕ್ಕೆ
ಅವರು ಕೂಡ ಬರ್ತಾ ಇದ್ರು. ಹೀಗೆ ದಿನ ಒಬ್ರಿಗೊಬ್ಬರು ನೋಡ್ತಾ ನೋಡ್ತಾ ಪರಿಚಯ ಆಯ್ತು ಮೇಡಮ್. ಒಂದು ದಿನ Amore mio, dove sai tu? क्या गा रहा है? अपने प्यार को याद कर रहा है और कह रहा है कि ऐसे नहीं, गा के सुनाओ ना. गा के अच्छा ಹೇಯ್, लफ्जों की ನನ್ನ ಮದ್ವೆ ಆಗ್ತೀಯಾ? ನನ್ನ ಹತ್ರ ತುಂಬ ದುಡ್ಡಿದೆ. ಹಾ, ಓಡೋಗಿ ಮದ್ವೆ ಆಗಣ್ವಾ? ಕುತ್ಕೊಂತೀನಿ ನಾನು, ಬಾ. दिल की कहानी ಯೋಚನೆ ಕುತ್ಕೊ. या है मोहब्बत या है ತೆಕ್ಕೊಳ್ಳಿ, जवानी ತೆಕ್ಕೊಳ್ಳಿಪ್ಪ. ಹಾ, ला 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 ಬೇಡ. ತಗೊಳ್ತೀನಾ? Il tempo vola, prendelo, prendelo, ಚೆನ್ನಾಗಿದ್ಯಾ? amore mio. ಚೆನ್ನಾಗಿ. ಆಮೇಲೇನಾಯ್ತು? ಆಮೇಲೆ ದಿನ ಕಳೀತಾ ಕಳೀತಾ ನಮ್ಮಿಬ್ರು ಸ್ನೇಹ ಪ್ರೀತಿ ಕಡೆ ತಿರುಗ್ತು. ನಾನು ಅವರು ಇಬ್ರು ಸೇರಿ ಮದುವೆ ಆಗೋಕ್ಕೂ ಡಿಸೈಡ್ ಮಾಡಿದ್ವಿ. ಅವತ್ತು ಮದುವೆ ದಿನ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ ಚಿನ್ನ, ತುಂಬಾ ಖುಷಿ ಆಗ್ತಾ ಇದೆ. ಸೂರಜ್, ಏನಿದು? ಬಾವ, ದಯವಿಟ್ಟು ನಮ್ಮಿಬ್ರನ್ನ ತಡಿಬೇಡ. ನಮ್ ದಾರಿ ನಾವು ನೋಡ್ಕೊಂತೀವಿ. ಏನ್ ದಾರಿ ನೋಡ್ಕೊಂತೀರಾ? ಹೋಗಿ ಹೋಗಿ ಇಂಥವಳನ್ನ ಮದ್ವೆ ಆಗ್ತಿದ್ಯಾ ನೀನು? ಅಂತವಳು ಇಂಥವಳು ನಿನಗ್ ಬೇಕಾಗಿಲ್ಲ. ಈಗ ಅವಳು ನನ್ನ ಹೆಂಡತಿ. ಏನಮ್ಮ, ನಿನಗಾದ್ರೂ ಬುದ್ಧಿ ಬೇಡವಾ? ಇವನಂತೂ ಯಾವ್ದೇ ಕೆಲ್ಸಕ್ಕೆ ಆಗೋದಿಲ್ಲ, ಸೋಂಬೇರಿ, ಮೈಗಳ್ಳ, ಬರೀ ನಿನ್ನ ಹತ್ರ ಇರೋ ದುಡ್ಡುಗೋಸ್ಕರ ನಿನ್ನ ಮದುವೆ ಆಗ್ತಿದ್ದಾನೆ. ಅಷ್ಟು ಅರ್ಥ ಆಗಲ್ವಾ? ಅಣ್ಣ, ಹಾಗೆ ಹೇಳ್ಬೇಡಿ ಅಣ್ಣ. ನಾವಿಬ್ರು ತುಂಬಾನೇ ಪ್ರೀತಿಸ್ತಿದ್ದೀವಿ ಅಣ್ಣ. ಅರ್ಥ ಮಾಡ್ಕೊಮ್ಮ. ದಯವಿಟ್ಟು ಬಾವ, ಇದೊಂದೇ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಚಿನ್ನ, ಖುಷಿ 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 ಚಿನ್ನ. ಹಲೋ ಹಲೋ, CBI. ಆ ಇಬ್ರು ಯಾರು? ಒಬ್ರು ನನ್ನ ಭಾವ, ಇನ್ನೊಬ್ರು ಆ ಪ್ರದೀಪನ್ ಚೇಲ. ನಿನ್ ಭಾವ ಖುಷಿನಿ ಹಾಕೊಳ್ಬೇಕು? ನನ್ನ ಭಾವನ್ಗೆ ನಾನು ಖುಷಿ ಜೊತೆ ಮದುವೆ ಆಗೋದು ಇಷ್ಟ ಇರಲಿಲ್ಲ, ಅದಕ್ಕೆ. ಹೇಳಿ ಮೇಡಮ್. ನಾವು CBI ಇಂದ. ಸೂರಜ್ ಮನೆ ಇದೇನಾ? ಹೌದು, ಇದೆ ಮನೆ. ಬನ್ನಿ ಒಳಗೆ ಕೂತ್ಕೊಳ್ಳಿ. ಸೂರಜ್ ನಿಮ್ಗೆ ಏನಾಗ್ಬೇಕು? ಅವನ ತಮ್ಮ. ಸೂರಜ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಏನಾಯ್ತು ಅವನ್ಗೆ? ನಥಿಂಗ್ ಟು ವರಿ, ಇಸ್ ಔಟ್ ಆಫ್ ಡೇಂಜರ್. ಓಕೆ. ಯಾರೋ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರಾಣಕ್ಕೇನು ತೊಂದರೆ ಇಲ್ಲ, ಆದರೆ ಅವನ ಹೆಂಡತಿನ ಯಾರೋ ಮರ್ಡರ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತು ನನ್ನ ತಮ್ಮನಿಗೆ ಹೀಗೆ ಆಗುತ್ತೆ ಅಂತ. ಅವರೆಲ್ಲ ಸೇರಿ ನನ್ನ ತಮ್ಮನ ಬುಟ್ಟಿಗೆ ಹಾಕೊಂಡ್ರು. ಅದು ಸರಿ, ನಿನ್ನ ಗಂಡ ಇಲ್ಲಿ? ಅವ್ರ ಮನೇಲಿಲ್ಲ. ಮನೇಲಿಲ್ವಾ? ಮೊನ್ನೆಯಿಂದನಾ? ಹೌದು. ಘಟನೆ ನಡೆದಿದ್ದು ಮೊನ್ನೆ. ನಮ್ಮ ಯಜಮಾನ್ರು ಅಂಥವ್ರಲ್ಲ. ಅವ್ರು ಕೆಲಸದ ಮೇಲೆ ಜಾಸ್ತಿ ಹೊರಗಡೆನೇ ಇರ್ತಾರೆ. ಇರ್ಬಹುದು, ಆದರೆ ಕೊಲೆ ಮಾಡಬಾರ್ದು ಅಂತ ಏನಿಲ್ವಲ್ಲ.
ನೋಡಿ ಮೇಡಮ್, ನನ್ನ ಗಂಡ ನನ್ನ ತಮ್ಮನಿಗೆ ನಮ್ಮ ಮೆಡಿಕಲ್ ಶಾಪಲ್ಲೇ ಕೆಲಸ ಕೊಟ್ಟರು. ಆದ್ರೆ ಅವನ ಹಣನ ದುರುಪಯೋಗ ಮಾಡ್ಕೊಂಡ. ಅಷ್ಟಾದ್ರೂ ನನ್ನ ಗಂಡ ನನ್ನ ತಮ್ಮನ ಕೆಲಸದಿಂದ ತೆಗಿಲಿಲ್ಲ, ಚೆನ್ನಾಗೇ ನೋಡ್ಕೊಂಡ್ರು. ನೀವೇ ಹೇಳಿ ಮೇಡಮ್, ಅಂಥವ್ರನ್ನ ಯಾರಾದ್ರೂ ಮದುವೆ ಆಗ್ತಾರಾ? ಓಕೆ, ನಿಮ್ಮ ಗಂಡನಿಗೆ ಪ್ರದೀಪ್ ಕುಮಾರ್ನ ಪರೀಕ್ಷೆ ಇದೆಯಾ? ಹೌದು ಇದೆ. ಹೇಗೆ? ಅವರಿಬ್ಬರು ಸೇರಿ ಪೆಟ್ರೋಲ್ ಬಂಕ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರು. ಸರಿ, ನಮ್ಮ ಅವಶ್ಯಕತೆ ಇದ್ರೆ ಅರ್ಥ ಬರ್ತದೆ. ವಾ ಖುಷ್ಬು, ನೀನಿಲ್ಲಿ? ಮೇಡಮ್, ವಾರದ ಕೊನೆ ದಿನ ಕಲೆಕ್ಷನ್ ಇರ್ತದೆ, ಅದಕ್ಕೆ ಬಂದಿದ್ದೆ. ಅದಕ್ಕೆ ಕುಕ್ಬುನ ಕರ್ಸ್ಕೊಂಡೆ, ಪ್ರೀತಿಯಿಂದ ಮಾತಾಡ್ಸೋಣ ಅಂತ. ಇವಳು ನನ್ನ ಮೇಲೆ FIR ಬೇರೆ ರೈಸ್ ಮಾಡಿದಾಳೆ. ಓ, ಪ್ರೀತಿಯಿಂದ ಮಾತಾಡಿ ಕಂಪ್ಲೇಂಟ್ ವಾಪಸ್ ತಗೊಳಕ್ಕ? ಛೇ ಹಾಗೇನೂ ಇಲ್ಲ ಮೇಡಮ್. ಖುಷಿ ಆಗ್ಲಿಕ್ಕಿಂತ ನನಗೂ ದುಃಖ ಇದೆ. ಏನೋ ಹಣದ ಸಹಾಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂತ. ನಿಮ್ಗೇನು ಅನ್ಸುತ್ತೆ? ನಾನು ಇದನ್ನ ಮಾಡ್ದೆ ಅಂತ ಅನ್ಸುತ್ತೆ? ನಾನು ಯಾವಾಗಂದೆ ನೀನೇ ಕೊಲೆ ಮಾಡಿದ್ದು ಅಂತ? ವಾಹ್, ಇದಪ್ಪ ಮಾತು ಅಂದ್ರೆ. ಈ ಪಂಚಾಯತಿ ಇಲೆಕ್ಷನ್ ಟೈಮಲ್ಲಿ ನನಗೆ ಇಂಥ ಚಿಲ್ಲರೆ ಕೆಲಸಕ್ಕೆಲ್ಲ ಟೈಮೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಏನೋ ಟೈಮ್ ಇಲ್ಲ? ನಡಿ ಇಂಟರೋಗೇಷನ್ಗೆ. ಏ ಖುಷ್ಬು, ನೀನು ನಡಿಯೇ. ನೋಡು ಪ್ರದೀಪ್, ನಿನಗೂ ಪ್ರವೀಣ್ ಕುಮಾರ್ಗೂ ಇರೋ ವ್ಯವಹಾರಕ್ಕೋಸ್ಕರ ಖುಷಿನ ಸಾಯಿಸಕ್ಕೆ ನೀನು ಸುಪಾರಿ ಕೊಟ್ಟಿದ್ಯಾ? ನಿಜ ಹೇಳ್ಬಿಡು. ನೋಡಿ ಮೇಡಮ್, ಖುಷಿನನ್ನ ಪಡ್ಕೊಬೇಕಿದ್ರೆ ನಾನು ಅವಳು ಕಿಡ್ನಾಪ್ ಮಾಡ್ಬೋದಿತ್ತು. ನಾನು ಅಂಥವನಲ್ಲ. ಅಂದರೆ ಖುಷಿನ ಪಡ್ಕೊಳ್ಳೋಕೆ ನೀನು ಖುಷ್ಬುಗೆ ದುಡ್ಡು ಕೊಟ್ಟಿದ್ದೆ, ಖುಷಿ ನಿರಾಕರಿಸಿದ್ಲು ಅಂತ ಅವಳನ್ನ ಕೊಂದೆ ನೀನು. ನೋಡಿ ಮೇಡಮ್, ಇಷ್ಟೊಂದು ಸಣ್ಣ ವಿಷಯಕ್ಕೆಲ್ಲ ಖುಷಿನ ಕೊಲ್ಲೋ ಲೆವೆಲ್ಗೆ ನಾನು ಇಳಿಯಲ್ಲ. ಇಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ನನಗೂ ಬೇಜಾನ್ ಆಸೆ ಆಕಾಂಕ್ಷೆಗಳಿದೆ ಮೇಡಮ್. ನಿಜ ಹೇಳ್ಬಿಡು. ಮೇಡಮ್, ನಾನು ಎಷ್ಟು ಸಲ ಹೇಳೋದು, FD ನನ್ನ ಹೆಸರಲ್ಲಿರೋದು, ಅದು ಮೆಚ್ಯೂರ್ ಆಗೋಕ್ಕೆ ಇನ್ನು 3 ವರ್ಷ ಬೇಕು. ಅಂದರೆ ಏಯ್ ಹೇಳ. ಏನು ಭಾಳ ಖುಷಿಯಾಗಿದ್ಯಾ? ದೀದಿ, ನಾನು ಸೂರಜು ಮದುವೆ ಆಗ್ಬೇಕು ಅಂತ ಇದ್ದೀವಿ ದೀದಿ. ಹಾಗೆ ನಾವಿಬ್ರು ಓಡೋಗ್ಬಿಟ್ಟು ಮದುವೆ ಆಗ್ಬೇಕು ಅಂತ ಇದ್ದೀವಿ ದೀದಿ. ಅದಕ್ಕೆ ದೀದಿ ಅದಕ್ಕೆ ನನ್ನ ಹೆಸರಲ್ಲಿರೋ 12 ಲಕ್ಷ ದುಡ್ಡಿದೆಯಲ್ಲ ಫಿಕ್ಸೆಡ್, ಅದು ತೆಗಿಬೇಕಿತ್ತು ದೀದಿ. 3 ವರ್ಷಕ್ಕೆ ಅದು ಫಿಕ್ಸೆಡ್ ಇಟ್ಟಿದ್ದೀನಿ. ದೀದಿ ತೆಗೆದುಕೊಡಿ ದೀದಿ. ಫಿಕ್ಸೆಡ್ ಡಿಪಾಸಿಟ್ ಮುಟ್ಟಂಗಿಲ್ಲ. ಹಾಂ, ನಾನೇ. ನಿಮಗೆ ತಪ್ಪು ಮಾಹಿತಿ ಬಂದಿದೆ, ಅದು ಮೆಚ್ಯೂರ್ ಆಗಿದೆ ಅಂತ. ಹಲೋ ಮ್ಯಾಮ್, ಫಾರೆನ್ಸಿಕ್ ಲ್ಯಾಬಿಂದ ಖುಷಿದ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಅವಳ ಕೂದಲಲ್ಲಿ ಸಿಮೆಂಟ್ ಪೌಡರ್ ಸಿಕ್ಕಿದೆ. ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಅವಳದು ಕೊಲೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಾಗಿದೆ, ಇಲ್ಲದಿದ್ದರೆ ಗೋಡನಲ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಫೈಂಡ್ ಔಟ್ ಮಾಡ್ತೀನಿ ಮ್ಯಾಮ್. ಎಸ್ ಮ್ಯಾಮ್. ಎಲ್ಲಿ ಸೂರಜ್? ವಾಹ್, ಸೂರಜ್ ಎಲ್ಲ ಹೊರಟಿರೋ ಹಾಗಿದೆ. ಓಯ್ ಮೇಡಮ್, ನೀವು ಈ ಕಡೆ?
ಅದೇ ನಾನು ಕೇಳ್ತಾ ಇರೋದು. ತಾವುಗಳೆಲ್ಲೋ ಹೊರಟಿರೋ ಆಗಿದೆ. ಅಯ್ಯೋ ಮೇಡಮ್, ಈ ನಮ್ಮ ಭಾವನೆ ಹಿಂಸೆಯಿಂದಾಗಿ ಬೇಸತ್ತು ಮನೆ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನು ಖುಷಿನ ಕೊಂದ ಪಾಪಕ್ಕೋಸ್ಕರನಾ? ಏನ ಕೊಲೆನಾ? ಏನ್ ಹೇಳ್ತಿದ್ದೀರಾ ಮೇಡಮ್ ನೀವು? ಹೌದು, ಕೊಲೆನೇ. ಖುಷಿ ಹತ್ರ ಇರೋ ಎಫ್ಟಿಗೋಸ್ಕರ ಅವಳನ್ನ ಕೊಲೆ ಮಾಡಿದ್ಯಾ? ಕೊಲೆನಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ಎಸ್ ಜಯ್? ಮ್ಯಾಮ್, ಪ್ರವೀಣ್ ಕುಮಾರ್ ಅವ್ರ ಬಾಡಿ ಬೈಪಾಸ್ ಅಲ್ಲಿರುವ ಗೋಡೌನ್ ಅಲ್ಲಿ ಸಿಕ್ಕಿದೆ. ಏನು ಪ್ರವೀಣ್ ಕುಮಾರ್ ಬಾಡಿನಾ? ಎಸ್. ಹೇಳು, ನಿಜ ಹೇಳು, ಏನಕ್ಕೆ ಕೊಲೆ ಮಾಡಿದೆ ನೀನು? ಅದು ಪೂರ್ತಿ ನಿಜ ಹೇಳು. ಅದು ಅವತ್ತು ರೀ 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 ನೀವು ಎಷ್ಟು ಒಳ್ಳೆಯವರು. ನೀವು ನನ್ನ ಲೈಫಲ್ಲಿ ಲೈಫ್ ಪಾರ್ಟ್ನರ್ ಆಗಿ ಬಂದಿದ್ದು ತುಂಬ ಸಂತೋಷ ಗೊತ್ತಾ. ನಮ್ಮಂಥವ್ರನ್ನ ಯಾರು ಮದುವೆ ಆಗ್ತಾರೆ ಹೇಳಿ? ನಮ್ಮ ಕಾಮಲ್ಲ, ವಿಮಲ ಅವ್ರಿಗೆಲ್ಲ ನಿಮ್ಮ ಥರನೇ ಯಾರಾದರೂ ಸಿಕ್ಕಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ರೀ, ನಾವು ಯಾವಾಗ ಇಲ್ಲಿಂದ ಹೋಗೋಣ? ಹೋಗೋಣ ಚಿನ್ನ, ಹೋಗೋಣ. ಇರು, ಯಾಕಂತ್ರ ಅದು ಸರಿ. ಏನು ಬರೀ ಒಂದೇ ಬ್ಯಾಗ್ ತಂದಿದ್ಯಾ? ಒಡವೆ ಇಲ್ಲ ಎಲ್ಲಿ? ಅದು 3 ವರ್ಷ ತನಕ FD ತೆಗಿಯೋಕ್ಕಾಗಲ್ವಂತೆ ರೀ. ನೋಡ್ಚಿನ, ನೀನ್ ತಮಾಷೆ ಮಾಡ್ತಾರ ತಾನೆ? ಯಾಕೆ ಡಿಯರ್ ಹಂಗೆ ಹೇಳ್ತಿದ್ಯಾ? ನೋಡು ಚಿನ್ನ, ನಿನಗೋಸ್ಕರ ನಮ್ಮ ಭಾವನ ಅಂಗಡಿಯಿಂದ ಕೆಲಸ ಬಿಟ್ಟು ಬಂದೆ. ಕಾರಣ, ನೀ ತರೋ ಹಣದಿಂದ ನಾವಿಬ್ರು ಸೇರಿ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ. ಆದ್ರೆ ಅಲ್ಲ ಡಿಯರ್, ನಾನು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಎಲ್ಲ ಬಿಟ್ಟು ಬಂದೆ. ಆದರೆ ನೀನು ಛೀ. ಪರವಾಗಿಲ್ಲ ಚಿನ್ನ, ಇಲ್ಲಿರೋ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡು. ನಾವು ಇವತ್ತೇ ಹೊರಡೋಣ. ಹೊರಗಡೆ ಹೋಗಿ ಹೇಗಾದರೂ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ನೀನು ರೆಡಿ ಇರು. ನಾವು ಇವತ್ತೇ ಹೊರಡೋಣ. ಗೆಟ್ ರೆಡಿ ಚಿನ್ನ. ಹಲೋ ಖುಷಿ, ಅಮೌಂಟಿಗೆಲ್ಲ ವ್ಯವಸ್ಥೆನೂ ಆಗಿದೆ. ನಾನು ಆ ಮಾಮೂಲು ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಎಲ್ಲ ವಿಷಯನೂ ಇಲ್ಲೇ ಹೇಳ್ತೀನಿ. ಬೇಗ ಬಾ, ವೆಯ್ಟ್ ಮಾಡ್ತಾ ಇರ್ತೀನಿ. ಹಲೋ ಬಾವಾ. ಹಲೋ ಬಾವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾವಾ. ಅವಳಿಂದ ನಾನು ದೂರ ಆಗ್ತಾ ಇದ್ದೀನಿ ಬಾವಾ. ಅವರೆಲ್ಲ ಸೇರಿ ನನಗೆ ಮೋಸ ಮಾಡ್ಬಿಟ್ರು ಬಾವಾ. 1 ಲಕ್ಷ ಚೀಟಿ ಅಮೌಂಟ್ ಎತ್ಕೊಂಡು ಇಲ್ಲಿಂದ ಪರಾರಿಯಾಗಿದ್ದಾರೆ ಬಾವಾ. ಇಲ್ಲೇ ಶ್ರೀಕೃಷ್ಣ ಟೆಂಪಲ್ ಹತ್ರ ಇರೋ ಒಂದು ಯಾವುದೋ ಒಂದು ಗೋಡಲ್ಲಿ ನನ್ನ ಕೂಡಾಕ್ಬಿಟ್ಟು ಹೊರಟೋಗಿದ್ದಾರೆ ಬಾವಾ. ದಯವಿಟ್ಟು ಬೇಗ ಬನ್ನಿ. ಡಿಯರ್, ಬೇಗ ಹೋಗೋಣ ಡಿಯರ್. ನಂಗೆ ಯಾಕೋ ಹೆದರಿಕೆ ಆಗ್ತಿದೆ. ನನಗೆ ಹೊಟ್ಟೆ ಬೇರೆ ಹಸಿತಾ ಇದೆ. ಹೋಗೋಣ ಡಿಯರ್, ಹೆದರಿಕೆ ಆಗ್ತಿದೆ ನನಗೆ. ಇರು ಚಿನ್ನ, ಹೋಗೋಣ. ಯಾಕೆ ಭಯ ಪಡ್ತೀಯ? ನಾನು ಇದೀನಲ್ಲ. ನನಗೆ ಹೆದರಿಕೆ ಆಗ್ತಿದೆ. ಹೋಗೋಣ ಹೋಗೋಣ. ಏನು ವರಿ ಮಾಡಬೇಡ, ನಾನು ಇದೀನಿ. ಭಯ ಪಡಬೇಡ, ಆರಾಮಾಗಿರು. ಬೇಗ ಹೋಗೋಣ. ಹೋಗೋಣ ಡಿಯರ್. ಇರು, ಹೋಗೋಣ. ನಾನು ಇದೀನಲ್ಲ, ಯಾಕೆ ಅಲ್ಲಿ ಕೆಡ್ಸ್ಕೊತ? ಏನೋ ಇದು, ಏನೋ ಇದು? ಇವಳು ಸವಾಸ ಬಿಡೋದಿಲ್ವಲ್ಲ ನೀನು? ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ ನಿನ್ಗೆ? ನನ್ನ ಎಲ್ಲಿಗೆ ಎಲ್ಲ ಆಗಿದ್ದು ನಿನ್ನಿಂದ. ನೀನ್ ನನ್ನ ಮೈದಾನ ಬಿಡಲ್ವಾ ನೀನು? ಬಿಡಲ್ವಾ ನೀನು? ಬಿಡಲ್ವಾ? ಬಿಡಲ್ವಾ? ಬಿಡ್ತೀಯಾ ಇಲ್ವಾ? ನನ್ನ ಮೈದಾನ ನೀನು ಬಿಡಲ್ವಾ ನೀನು? ಬಿಡಲ್ವಾ ನೀನು? ನನ್ನ ಮೈದಾನ ಬಿಡ್ತೀಯಾ ಇಲ್ವಾ? ಬಿಡ್ತೀಯಾ ಇಲ್ವಾ?
ರೀ ಇಲ್ಲಿಂದ ಹೋಗೋಣ ರೀ, ನನಗೆ ಹೆದರಿಕಾಗ್ತಿದೆ, ಹೋಗೋಣ ರೀ ಇಲ್ಲಿಂದ. ಇರೋ ಚಿನ್ನ, ಇನ್ನೊಂದು ತುಂಬಾ ಮುಖ್ಯವಾದ ಕೆಲಸ ಇದೆ. ಅಭಿ ಪಿಕ್ಚರ್ ಬಾಕಿ ಹೇ. ಇರು ಚಿನ್ನ, ಇರು, ಹೋಗೋಣ. ಆಯ್ತಿರು, ನನ್ ಮುದ್ದು ಅಲ್ಲ ನೀನು. ಒಂದ್ ನಿಮಿಷ ಇರು, ಒಂದ್ ನಿಮಿಷ ರೀ ಚಿನ್ನ. ಓಕೆ ಚಿನ್ನ, ಬಾ, ಬಾ. ಇದನ್ನೇ ಹೇಳೋದು ವೆಲ್ ಪ್ಲಾನ್ ಮರ್ಡರ್. ಅವನ ಕುತ್ತಿಗೆಯಲ್ಲಿ ಇವಳ ಫಿಂಗರ್ ಪ್ರಿಂಟ್ಸ್ ಇದೆ, ಇವನ ಕುತ್ತಿಗೆಯಲ್ಲಿ ಅವಳ ಫಿಂಗರ್ ಪ್ರಿಂಟ್ಸ್ ಇದೆ. ಎಷ್ಟೇ ವೆಲ್ ಪ್ಲಾನ್ ಮರ್ಡರ್ ಆದ್ರೂ ಆರೋಪಿ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ಟೇಕ್ ಹಿಮ್ ಟು ಕಸ್ಟಡಿ.